ಭೀಮಾ ಕೊರೆಗಾಂವ್ ಯುದ್ಧ ದಲಿತರ ಸ್ವಾಭಿಮಾನದ ಸಂಕೇತವಾಗಿದೆ ಎಂದು ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು. ಭೀಮಾ ಕೊರೆಗಾಂವ್ ಯುದ್ಧ ದಲಿತರ ಸ್ವಾಭಿಮಾನದ ಸಂಕೇತವಾಗಿದೆ ಅಂತ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು. ಸೋಮವಾರ ಪಟ್ಟಣದ ಟಾಟಾ ಮೈದಾನದ ಆವರಣದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ 206ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಒಗ್ಗಟ್ಟಿನ ಮೂಲಕ ಸಾಧನೆ ಮಾಡಬಹುದಾಗಿದೆ. ತುಳಿತಕ್ಕೊಳಗಾದ ನಾವುಗಳು ಇದುವರೆಗೆ ಒಗ್ಗಟ್ಟಿನ ಕೊರತೆಯಿಂದ ಬಳಲುತ್ತಿದ್ದು ಇದನ್ನ ಇನ್ನಾದರೂ ತಿಳಿದು ಬದುಕಬೇಕಾಗಿದೆ. ನಮ್ಮ ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಬದಲಾಗೋಕೆ ಸಾಧ್ಯನೇ ಇಲ್ಲ. ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಕಟ್ಟೋಕೆ ಸಾಧ್ಯವಿಲ್ಲ. ಅಂಬೇಡ್ಕರ್ ಹೇಳಿಕೆಯಂತೆ ನಮ್ಮ ಪೂರ್ವಿಕರ ಚರಿತ್ರೆಗಳನ್ನ ಎಕ್ಕಿ ತೆಗೆಯುವ ಕೆಲಸ ಮಾಡುವ ಮೂಲಕ ನೆನಪುಗಳನ್ನ ದಾಖಲಿಸಬೇಕಾಗಿದೆ. ರಾಮಾಯಣ ಎಣ್ಣಿಗಾಗಿ, ಮಹಾಭಾರತ ಮಣ್ಣಿಗಾಗಿ ನಡೆದ ಯುದ್ಧವಾದ್ರೆ ಕೊರೆಗಾಂವ್ ಯುದ್ಧ ಸ್ವಾಭಿಮಾನಕ್ಕಾಗಿ ನಡೆದ ಯುದ್ಧ ಅಂತ ಹೇಳಿದ್ರು. ಭಾರತದ ರಾಜರು ಚರಿತ್ರೆ ಬದಲಿಸಲು ಖಡ್ಗ ಬಳಸಿದ್ರು, ಆದರೂ ಚರಿತ್ರೆ ಬದಲಾಗಲಿಲ್ಲ. ಆದ್ರೆ 40 ವರ್ಷದಲ್ಲಿ ಅಂಬೇಡ್ಕರ್ ಪೆನ್ನಿನ ಮೂಲಕ ಇತಿಹಾಸ ಬದಲಿಸಿದ್ರು. ದುರಂತ ಅಂತ ಹೇಳಿದ್ರೆ ಪೆನ್ನಿನ ಯುಗವಾಗಬೇಕಿದ್ದ ದೇಶ ಇಂದು ಗನ್ನಿನೆಡೆಗೆ ತಿರುಗುತ್ತಿರುವುದು ಬೇಸರದ ಸಂಗತಿ. ದಲಿತರ ಮೇಲೆ ನಿರಂತರ ದೌರ್ಜನ್ಯ ನಡೆದಿದೆ. ಇದೆಲ್ಲವನ್ನ ಹೋಗಲಾಡಿಸೋಕೆ ಗೌರವದ ಬದುಕು ನಡೆಸಬೇಕು. ಅವಕಾಶ ಮಾಡಿಕೊಟ್ಟಿರುವ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಚಿರಋಣಿಗಳಾಗಿರಬೇಕು ಅಂತ ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದು ಇಂದಿನ ಯುವಜನಾಂಗದ ಮೇಲಿದೆ ಅಂತ ಹೇಳಿದ್ರು. ಎಲ್ಲಾ ಯುದ್ಧಗಳು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಭೀಮಾ ಕೊರೆಗಾಂವ್ ಯುದ್ಧವನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. 2024ರಲ್ಲಿ ದೇಶದ ಅಧಿಕಾರ ಹಿಡಿಯಲು ದಲಿತರು ಹಾಗೂ ಹಿಂದುಳಿದ ವರ್ಗ ಒಂದಾಗುವುದು ಅನಿವಾರ್ಯ ಅಂತ ಹೇಳಿದ್ರು. ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯ ಸಮಿತಿ ಸದಸ್ಯರಾದ ಶ್ರೀಧರ್ ಕಲಿವೀರ್ ಮಾತನಾಡಿ, ಪೂರ್ವ ಕಾಲದ ಸಮಾಜದ ತಾಂಡವವಾಡುತ್ತಿದ್ದ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಕೊರೆಗಾಂವ್ ಯುದ್ಧದಲ್ಲಿ ಖಡ್ಗ ಹಿಡಿಯಲೇಬೇಕಿತ್ತು. ಇಂತಹ ಪರಿಸ್ಥಿತಿ ಸೃಷ್ಟಿಸಿದ ಪೇಶ್ವೆಗಳು ಮೊದಲು ನಮ್ಮ ಕೋಪವನ್ನ ಎದುರಿಸಬೇಕಾಯಿತು. ಅಂದಿನಿಂದ ಹಂತ ಹಂತವಾಗಿ ದೇಶ ವಿದೇಶದಲ್ಲಿ ದಲಿತ ಸಮಾಜದ ಶ್ರೇಷ್ಠತೆ ಅರಿವಾಗುತ್ತಾ ಬಂದಿದೆ. ಇದೇ ಕಾರಣಕ್ಕೆ ಕೊರೆಗಾಂವ್ ವಿಜಯೋತ್ಸವ ನಮಗೆ ಶ್ರೇಷ್ಠವಾಗಿ ಉಳಿದಿದೆ ಅಂತ ಹೇಳಿದ್ರು. ನಳಂದ ಬೌದ್ಧ ವಿಶ್ವವಿದ್ಯಾನಿಲಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ಬಂತೆ ಬೋಧಿದತ್ತ ತೇರ ಸ್ವಾಮೀಜಿಗಳು ಮಾತನಾಡಿದರು. ಕರ್ನಾಟಕ ಬೌದ್ಧ ಸಮಾಜದ ರಾಜ್ಯಾಧ್ಯಕ್ಷ ಆರ್ ಮಹೇಶ್ ಮಾತನಾಡಿ, ಮದ್ಯ ಮೌಢ್ಯ ಬಿಡದೆ ನಡೆಸಲಾಗುವ ಅಂಬೇಡ್ಕರ್ ಹಾಗೂ ಕೊರೆಗಾಂವ್ ಆಚರಣೆಗೆ ಯಾವುದೇ ಅರ್ಥವಿಲ್ಲ. ದಲಿತರಿಗೆ ಎಲ್ಲ ಹಕ್ಕುಗಳನ್ನ ನೀಡಿರುವ ಅಂಬೇಡ್ಕರ್ ಅವರಿಗೆ ಗೌರವ ನೀಡಬೇಕಾದ್ರೆ ಅವರು ಹೇಳಿದಂತೆ ಕೇಳುವುದು ಅನಿವಾರ್ಯ. ಇದರಿಂದ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗೋಕೆ ಸಾಧ್ಯ ಅಂತ ಹೇಳಿದ್ರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಮರಳಿ ಹಳೆ ಬಸ್ ನಿಲ್ದಾಣದವರೆಗೆ ವಿವಿಧ ವಾದ್ಯ ಮೇಳದೊಂದಿಗೆ ಡೊಳ್ಳು ಕುಣಿತದ ಮೆರವಣಿಗೆ ನಡೆಸಲಾಯಿತು. ಡಿಜಿಯ ಸದ್ದಿಗೆ ಯುವಕ ಯುವತಿಯರು ಕುಣಿಯುವ ಮೂಲಕ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿದ್ರು. ವೇದಿಕೆಯ ಅಧ್ಯಕ್ಷತೆಯನ್ನ ನಲ್ಲುಳ್ಳಿ ಈರಯ್ಯ ವಹಿಸಿದ್ರು. ಮಧು ಒಲಿಯಾರ್, ಎತ್ತೂರು ಅಣ್ಣಯ್ಯ, ಮಹಂತಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ತಿಂಗಳ ತಯಾರಿ ಮಾಡಿ ಸಾವಿರಾರು ಜನವನ್ನ ಸೇರಿಸಿ ಇಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಮಾತ್ರ. ಯಾಕಂದ್ರೆ ವರ್ಷ ಪೂರ್ತಿ ನಾವು ಎಲ್ಲ ಜಿಲ್ಲೆಗಳಿಗೂ ಕಾರ್ಯಕ್ರಮಗಳು ಹೋಗ್ತಾ ಇದೀವಿ. ಇಷ್ಟು ಶಿಸ್ತುಬದ್ಧವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಅದರ ಹಿಂದಿನ ಶ್ರಮ, ಅದಕ್ಕಾಗೋ ಖರ್ಚು, ಮತ್ತೆ ಎಲ್ಲರೂ ನಿಮ್ಮ ಹಳ್ಳಿಗಳನ್ನ ಬಿಟ್ಟು ಇವತ್ತು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಜಕ್ಕೂ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಕೊರೆಗಾಂವ್ ವಿಜಯೋತ್ಸವದಲ್ಲಿ ಏನು ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಆ ಸಿದ್ಧನಾಕ ಮತ್ತು ಎಲ್ಲ ನಮ್ಮ ಮಹಾಪೂರ್ವಿಕರ ಮೇಲೆ ಅಪಾರವಾದಂತಹ ಗೌರವ ಇದೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ತಾವು ಸಾಬೀತುಪಡಿಸಿರೋದ್ರಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಬಂಧುಗಳೇ, ನಾವು ಈ ಕೊರೆಗಾಂವ್ ವಿಜಯೋತ್ಸವದ ಈ ದಿನ ಯಾವ ಸಂದೇಶವನ್ನ ತೆಗೆದುಕೊಂಡು ಹೋಗ್ಬೇಕು? ಸ್ವಾಮೀಜಿಯವರು ಮಾತಾಡುವಾಗ ಅಟ್ಲೀಸ್ಟ್ ಎಲ್ಲ ಚೇರ್ಗಳು ತುಂಬಿತ್ತು, ಮೆಸೇಜ್ ಕ್ಯಾರಿ ಆಗಿದೆ. ಬೇಗ ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋ ಅಥವಾ ಹಸಿವಿನ ಕಾರಣಕ್ಕೋ ಗೊತ್ತಿಲ್ಲ, ಒಂದಷ್ಟು ಜನ ನಮ್ಮ ತಾಯಂದ್ರು ಅಕ್ಕಂದ್ರು ಎದ್ದೋದ್ರು. ಬಟ್ ನನ್ಗೆ ಆರಂಭದಲ್ಲಿ ಸಂತೋಷ ಆದದ್ದು ಏನು ಅಂದ್ರೆ ಇಲ್ಲಿ ಪುರುಷರು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಅಷ್ಟೇ ಸಂಖ್ಯೆಯ ಮಹಿಳೆಯರು ಕೂಡ ಈ ವೇದಿಕೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಅಂತಕ್ಕಂಥದ್ದು ಬಹಳ ಸಂತೋಷ ಆಗಿತ್ತು. ಆದ್ರೆ ಕೆಲವರು ಹೋಗಿದ್ದಾರೆ, ಅವರು ವಿಚಾರವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಯಾರ ಮೇಲೂ ಕಾಲಕ್ಕೆ ನಮ್ಮನ್ನ ತಗೊಂಡೋಗಿ ಕೂರಿಸಲಿಕ್ಕೆ ಎಲ್ಲ ತರದ ಸಿದ್ಧತೆಯನ್ನ ಮಾಡಿಟ್ಕೊಂಡಿದ್ದಾರೆ. ಅದನ್ನು ಸ್ವಾಮೀಜಿಯವರು 2024 ಅಂತ ಬಹಳ ಸೂಚ್ಯವಾಗಿ ಹೇಳಿದರು. ಬಹಳ ಸೂಚ್ಯ. ಇದು ಮತ್ತೊಮ್ಮೆ ಕೊರೆಗಾಂವ್ ಯುದ್ಧವನ್ನ ಮಾಡುವ ಸಂದರ್ಭ, ಆದ್ರೆ ರಕ್ತ ಚೆಲ್ಲಿ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನ ಅಷ್ಟು ಅಪಾಯಕಾರಿ ಯುದ್ಧಕ್ಕೆ ಸಜ್ಜುಗೊಳಿಸಿಲ್ಲ. ಅಷ್ಟು ಅಪಾಯಕಾರಿ ಯುದ್ಧ ಮಾಡಬೇಕಾಗಿಲ್ಲ, ರಕ್ತವನ್ನು ಇವತ್ತು ಸುರಿಸಬೇಕಾಗಿಲ್ಲ.
500 ಜನ ಸೈನಿಕರನ್ನ ತಯಾರಿ ಮಾಡೋ ಸಂದರ್ಭದಲ್ಲಿ ಸಿದ್ದನಾಕ ಹೇಳೋದು, ಮಾನ ಸ್ವಾಭಿಮಾನಕ್ಕಾಗಿ ನಾವು ಯುದ್ಧ ಮಾಡಬೇಕಾಗಿದೆ. 1 ಗಂಟೆಗೆ ಒಬ್ಬಂದೇ ಪ್ರಾಣ ಹೋದದ್ದು. 22 ಗಂಟೆ ಯುದ್ಧ. ನಮ್ಮ ಕಡೆಯಿಂದ ಸತ್ತೋರು ಬರೀ 22 ಜನ, ಪ್ರಾಣ ಕಳ್ಕೊಂಡವ್ರು 28,000 ಜನ. ಎದೆ ಒಳಗಡೆ ಆಸೆ ಇದ್ರೆ ಕಾರ್ಯಕ್ರಮ ಮಾಡಿ ಒಂಚೂರು ಕಾಸು ಸಂಪಾದನೆ ಮಾಡಬೇಕು, ಆಸೆ ಅಲ್ವಾ? ಒಂದು ಸ್ಟ್ರೈಕ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಮಿನಿಸ್ಟ್ರಿಗಳ ಪರಿಚಯ ಮಾಡ್ಕೊಂಡು ಒಂದಷ್ಟು ಕಾಸು ಈ ತರ ಇಂಟೆನ್ಷನ್ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಸಿದ್ದನಾಕ ಯುದ್ಧಕ್ಕೆ ಹೋದದ್ದು ಹೆಂಗಾದ್ರೂ ಮಾಡಿ ಗೆದ್ದುಬಿಟ್ಟು ಸಂಬಳ ತಗೊಳ್ಳೋಣ ಅಂತ ಸಿದ್ದನಾಕ ಯುದ್ಧಕ್ಕೆ ಹೋಗ್ಲಿಲ್ಲ, ಹೌದಾ? ಅಥವಾ ಗೆದ್ದ ಮೇಲೆ ಬ್ರಿಟಿಷರು ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಮಹಾರಾಷ್ಟ್ರದ ಒಂದು ಪ್ರಾಂತ್ಯವನ್ನ ನಾವು ರೂಲ್ ಮಾಡ್ತೀವಿ, ನಮಗೆ ಕೊಟ್ಬಿಡ್ರಿ, ಸಾಮಂತರಾಜರಾಗಿ ನಾವು ಇರ್ತೀವಿ ಅಂದಿದ್ರೆ ಜೈ ಅಂತ ಕೊಟ್ಬಿಡ್ತಾ ಇದ್ರು ಬ್ರಿಟಿಷರು. ಕೇಳಲಿಲ್ಲ. ನಮ್ಮ ಹೋರಾಟಗಳು, ನಮ್ಮ ಕಾರ್ಯಕ್ರಮಗಳು ಸ್ವಾರ್ಥದಿಂದ ಕೂಡಿದ್ರೆ ನನಗೇನಾದ್ರೂ ಅನುಕೂಲ ಆಗುತ್ತೆ, ನಾನೊಂದಷ್ಟು ಮಾಡ್ಕೊಳ್ಳೋಣ, ನಾವೊಂದಷ್ಟು ಮಾಡ್ಕೊಳ್ಳೋಣ ಅಂತ 1000 ಪ್ರೋಗ್ರಾಮ್ ಮಾಡಿದ್ರು ಸಿದ್ದನಾಕ ನಮ್ಗೆ ಮಾದರಿ ಆಗುದಿಲ್ಲ. ಸಿದ್ದನಾಕನಿಗೆ ಮೈ ಪೂರ ಚಿನ್ನ ಕೊಡ್ತಾ ಇದ್ರು, ಕೇಳಿದ್ರೆ ನಿಜ ಅಲ್ವಾ ಸರ್? ಸಾಮ್ರಾಜ್ಯ ಕೊಡ್ತಾ ಇದ್ರು ಬ್ರಿಟಿಷರು. ಯಾಕೆಂದ್ರೆ ಎಲ್ಲ ಪ್ರಾಂತ್ಯಗಳಿಗಿಂತ ಮಹಾರಾಷ್ಟ್ರ ಪ್ರಾಂತ್ಯ ಬಲು ದೊಡ್ಡ ಪ್ರಾಂತ್ಯ ಆಗಿತ್ತು. ಆ ಪ್ರಾಂತ್ಯವನ್ನ 22 ಗಂಟೆ ಒಳಗಡೆ ಬರೀ 500 ಜನ ಸೇರ್ಕೊಂಡು ಗೆದ್ದು ಕೊಟ್ರೆ ಎಲಿಜಬೆತ್ ರಾಣಿ ಅವ್ರು ಏನು ಕೇಳ್ತಾರೋ ಅದನ್ನ ಕೊಡಿ ಅಂತ ಹೇಳಿದಾಗ ಅವ್ರು ಕೇಳಿದ್ದು ಏನು? ಘನತೆಯ ಜೀವನ. ಸಕಲೇಶ್ಪುರದಲ್ಲಿ ಸುಮಾರು 7 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರ ಉದ್ದೇಶ ಏನು? ಯಾವ ಸಂದೇಶವನ್ನ ನಾಡಿಗೆ, ದೇಶಕ್ಕೆ ಕೊಡಬೇಕು? ಇದು ಕೇವಲ ಸಕಲೇಶ್ಪುರದ ಕಾರ್ಯಕ್ರಮ ಅಲ್ಲ, ಇದು ಇಡೀ ದೇಶದ ಮೂಲೆ ಮೂಲೆಗಳಿಗೆ ಸಕಲೇಶ್ಪುರದ ಚರಿತ್ರೆ ಹೋಗಬೇಕು. ಈ ಸಕಲೇಶ್ಪುರದ ಐತಿಹಾಸಿಕ ಹಿನ್ನೆಲೆ ಏನು ಅಂದ್ರೆ, ಈ ಆಸನ ಚಂದ್ರಗುಪ್ತ ಮೌರ್ಯನ ಭೂಮಿ. ಇದು ಮಗಧ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯದ ಅರಸು ಇದೇ ಆಸನ, ಇದೇ ಶ್ರವಣಬೆಳಗೊಳ, ಇಲ್ಲಿ ಬಂದು ಐಕ್ಯಾಗಿರತಕ್ಕಂತಹ ಪ್ರಸಿದ್ಧವಾದ ಭೂಮಿ. ಇಲ್ಲಿಂದಲೇ ಚರಿತ್ರೆ, ಇಲ್ಲಿಂದಲೇ ಸಂದೇಶ ಇಡೀ ದೇಶಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಕೆಲವು ವಿಷಯಗಳನ್ನ ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಆರ್ ಎಂ ಮಹೇಶ್ ಅವರು ಮತ್ತೆ ನಮ್ಮ ಶ್ರೀಧರ್ ಕಲಿಯೂರವರು ಮಾತಾಡ್ತಾರೆ. ಬಂಧುಗಳೇ, ಮೊದಲನೇದು ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ ಅಂತಕ್ಕಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಂದ್ರೆ, ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಹಾಗಾದ್ರೆ ಯಾವುದು ನಮ್ಮ ನೆನಪು? ಯಾವುದು ನಮ್ಮ ನೆನಪು? ನಾವು ಯಾರು ಅಂತ ಗೊತ್ತಾಗದೇ ಇದ್ರೆ ನಮ್ಮ ಚರಿತ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ನೆನಪುಗಳಿಲ್ಲದ ಸಮಾಜ